ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು RRB PO ಮತ್ತು ಕ್ಲರ್ಕ್ಗೆ ಬಯೋಡೇಟಾ ಫಾರ್ಮ್ ಮತ್ತು ಅಟೆಸ್ಟೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ನಿಮಗೆ ಬಯೋಡೇಟಾ ಫಾರ್ಮು ನಿಮ್ಮ ಬೇಸಿಕ್ ಇದೆ. ರೋಲ್ ನಂಬರು, ನೇಮು, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇದೆ. ಇಲ್ಲೊಂದು ಫೋಟೋನ ಅಟೆಸ್ಟ್ ಮಾಡಬೇಕು. ಅದ್ರ ಮೇಲೆ ಕ್ರಾಸ್ ಸಿಗ್ನೇಚರ್ ಮಾಡಬೇಕು. ತಾಲೂಕು, ಸ್ಟೇಟು, ನ್ಯಾಷನಾಲಿಟಿ, ನಿಮ್ಮದು ಅಡ್ರೆಸ್ ಕೇಳಿದಾನೆ. ಪರ್ಮನೆಂಟ್ ಅಡ್ರೆಸ್ ಆಧಾರಲ್ಲಿ ಏನಿರುತ್ತೆ ಸೇಮ್ ಬರೀರಿ. ಕಮ್ಯುನಿಕೇಷನ್ ಅಂದರೆ ನೀವು ಸದ್ಯಕ್ಕೆ ಎಲ್ಲಿದ್ದೀರ ಅದನ್ನ ಬರೀರಿ. ನೆಕ್ಸ್ಟ್ ಇದು SC ST ನಿಮ್ದು ಯಾವುದು ಬಿಲಾಂಗ್ಸ್ ಆಗುತ್ತೆ, ಮತ್ತು ನಿಮ್ಮದು ಡಿಸೇಬಿಲಿಟಿ ಏನಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ 12th ಪಾಯಿಂಟನ್ನು ನೋಡಿ. ಡಿಪೆಂಡೆಂಟ್ ನಿಮಗೆ ಯಾರಿದ್ದಾರೆ ಕೇಳ್ತಾರೆ. ಅಂದರೆ ಫಾದರು ಮದರು ನಿಮಗೆ ಅವ್ರದ್ದು 18,000ಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ಅವರು ನಿಮಗೆ ಡಿಪೆಂಡ್ ಆಗಲ್ಲ. ಕಡಿಮೆ ಇದ್ದರೆ ನೀವು ಡಿಪೆಂಡೆಂಟ್ ಅಂತ ಅವ್ರದ್ದು ಬರೀಬೇಕು. ಮತ್ತು ಬ್ರದರ್ಸು ನಿಮಗೆ ಡಿಪೆಂಡ್ ಆಗಲ್ಲ. ಓನ್ಲಿ ನಿಮಗೆ ಅನ್ಮ್ಯಾರಿಡ್ ಸಿಸ್ಟರ್ ಅಷ್ಟೇ ನಿಮಗೆ ಡಿಪೆಂಡ್ ಆಗ್ತಾರೆ, ಅವ್ರದ್ದು ಅಷ್ಟೇ ಬರೀಬೇಕು ನೀವು. ನೆಕ್ಸ್ಟ್ ಏನಿದೆ, ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಇಲ್ಲಿ ನಿಮ್ಮದೆಲ್ಲ ಕ್ವಾಲಿಫಿಕೇಷನ್ನ ಫಿಲ್ ಮಾಡಿ. ವರ್ಕ್ ಎಕ್ಸ್ಪೀರಿಯೆನ್ಸ್ ಏನು ಕೇಳಿದ್ದಾನೆ, ನಿಮ್ದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಬರೀರಿ. ಇಲ್ಲಾಂದರೆ ನೀವು ಏನು ಮಾಡಬೇಕು, ಹಿಂಗೆ ಕ್ರಾಸ್ ಹಾಕಿ ಇಲ್ಲಿ ನಿಲ್ ಅಂತ ಬರೆದುಬಿಡಬೇಕು. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜು ನೀವು ನಿಮಗೆ ಮದರ್ ಟಂಗು ಮತ್ತು ಯಾವ್ದು ಬರುತ್ತೆ, ಸ್ಪೀಕ್, ರೀಡ್, ರೈಟ್ ಕೇಳಿದ್ದಾನೆ, ಅದನ್ನ ಬರೀರಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಗೆಜೆಟೆಡ್ ಆಫೀಸರ್ ವಿತ್ ಸೀಲ್ ಅಂತ ಇಲ್ಲಿ ಕೇಳಿದಾನಲ್ಲ, ಸೈನು. ಯಾರಾದರೂ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲು, ವೆಟರ್ನರಿ ಡಾಕ್ಟರ್ ಬರ್ತಾರೆ, ಮೆಡಿಕಲ್ ಆಫೀಸರು, BEO, ಇವ್ರದ್ದೆಲ್ಲ ಗ್ರೀನ್ ಸಿಗ್ನೇಚರ್ ಇರುತ್ತಲ್ಲ, ಅವ್ರದ್ದು ಗ್ರೀನ್ ಪೆನ್ ಇರುತ್ತಲ್ಲ ಅವ್ರದ್ದು ಬರುತ್ತೆ. ಅವ್ರದ್ದು ನೇಮು, ಆಕ್ಯುಪೇಷನು, ಆಫೀಸ್ ಅಡ್ರೆಸ್ಸು, ಮೊಬೈಲ್ ನಂಬರು ಕ್ಲಿಯರಾಗಿ ಬರೆಸ್ಬಿಟ್ಟು ಸಿಗ್ನೇಚರ್ ಮಾಡಿ ಸೀಲ್ ಮಾಡಿಸ್ಕೊಂಡು ಬರಬೇಕು. ಇಬ್ಬರದ್ದು ಕಂಪಲ್ಸರಿ ಮಾಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ 22 ಪಾಯಿಂಟ್ ಏನಿದೆ, ಇನ್ ಕೇಸ್ ಯು ಆರ್ ಸೆಲೆಕ್ಟೆಡ್ ಹೌ ಸೂನ್ ಯು ಕ್ಯಾನ್ ಜಾಯಿನ್ ಅಂದರೆ ಆ್ಯಸ್ ಪರ್ ದ ಆರ್ಡರ್ ಅಂತ ಬರೀರಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಸರ್ಟಿಫಿಕೇಟ್ ಅಂತ ಕೇಳಿದ್ದಾನೆ. ಆನ್ಲೈನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ ತೆಗೆಸಿ. ಸ್ಕೋರ್ ಕಾರ್ಡ್, ನಿಮ್ಮದು ಫೈನಲ್ ಏನು ಸ್ಕೋರ್ ಬಂದಿರುತ್ತಲ್ಲ ಅದರದ್ದು ಪ್ರಿಂಟ್ ತಗೋಬೇಕು. ನೆಕ್ಸ್ಟು 10th ಮಾರ್ಕ್ಸ್ ಕಾರ್ಡು, ಅಂದರೆ ಕನ್ನಡ ಲ್ಯಾಂಗ್ವೇಜ್ ಕೇಳಿದಾನಲ್ಲ, ಲೋಕಲ್ ಲ್ಯಾಂಗ್ವೇಜ್ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಅಥವಾ PUC ಯಾವುದಾದ್ರೂ ಒಂದು ಜೆರಾಕ್ಸ್ ಕೊಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಆರ್ ಎನಿ ಅದರ್ ಏಜ್ಗೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಕೊಟ್ಬಿಡಿ. ನೆಕ್ಸ್ಟು ನಿಮಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾನೆ. ಡಿಗ್ರಿದು, PGದು, ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮದಿದ್ದರೆ ಕಾಸ್ಟ್ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕು. ಮೆಡಿಕಲ್ ಸರ್ಟಿಫಿಕೇಟು ನೀವು ಡಿಸ್ಟಿಕ್ ಹಾಸ್ಪಿಟಲ್ ಹೋಗ್ಬಿಟ್ಟು ಅಲ್ಲಿ ಫೀಸ್ ಇರುತ್ತೆ, ಒಂದು 200-300 ಹಿಂಗೇನೋ ಫೀಸ್ ಇರುತ್ತೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಂತ ಹೇಳಿದರೆ ಅವರು ಎಲ್ಲ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ, ಟೆಸ್ಟ್ ಮಾಡ್ತಾರೆ, ಬ್ಲಡ್ಡು ಎಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಪ್ಯಾನ್ ಕಾರ್ಡು ಕಂಪಲ್ಸರಿ ಇರಬೇಕು. ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದರೆ ನಿಮ್ಮದು ಸ್ಯಾಲ್ರಿ ಲೇಟ್ ಆಗುತ್ತೆ. ನೆಕ್ಸ್ಟು ಒರಿಜಿನಲ್, ಇನ್ ಕೇಸ್ ನೀವು ವರ್ಕ್ ಮಾಡ್ತಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇಶ್ಯೂಡ್ ಬೈ ಲಾಸ್ಟ್ ಸ್ಟಡಿಡ್ ಕಾಲೇಜ್ ಅಂತ ಕೇಳಿದ್ದಾನೆ. ನೀವು ಲಾಸ್ಟ್ ಡಿಗ್ರಿ ಎಲ್ಲಿ ಮುಗಿಸಿರ್ತೀರ ಅಲ್ಲೇ ನೀವು, ಅಥವಾ PG ಮುಗಿಸಿದ್ರೆ ಅಲ್ಲಿ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಂದನ್ನು ತಗೋಬೇಕು. ಇನ್ನೂ 2 ಏನು ಮಾಡಬೇಕು, ಯಾವುದಾದ್ರೂ ಆಗಲೇ ಹೇಳಿದ್ನಲ್ಲ ಗೆಜೆಟೆಡ್ ಆಫೀಸರು ಮತ್ತು ಇದು ಗೆಜೆಟೆಡ್ ಆಫೀಸರ್ಸಲ್ಲಿ ವೆಟರ್ನರಿ, ಮೆಡಿಕಲ್ ಆಫೀಸರು ಅವ್ರ ಹತ್ರ ನೀವು ತೆಗೆಸ್ಬೇಕು. ನೆಕ್ಸ್ಟು ನಿಮಗೆ ಆಧಾರು, ಪ್ಯಾನ್ ಕಾರ್ಡು, ಆಲ್ ಅಕಾಡೆಮಿಕ್ ಮಾರ್ಕ್ಸ್ ಕಾರ್ಡ್ ಅಂತಿದ್ದಾನೆ. ಇದೆಲ್ಲ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಇಲ್ಲಿ ಹೆಸರು ಬರಿಬೇಕು. ಡೇಟು ನಿಮ್ಮದು DV ಡೇಟ್ ಏನಿರುತ್ತಲ್ಲ ಆ ಡೇಟ್ ಬರೀರಿ. ಪ್ಲೇಸ್ ಬಳ್ಳಾರಿ ಅಂತ ಬರೀರಿ. ಇಲ್ಲಿ ಅಟೆಸ್ಟೇಷನ್ ಫಾರ್ಮ್ ಅಂತಿದೆ. ಫ್ರಾಮ್ ನಿಮ್ಮದು ಮನೆ ಅಡ್ರೆಸ್ ಬರೀರಿ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನಿಮ್ದು ಯಾವುದು ಇರುತ್ತೆ ಅದರದ್ದು ಪೊಲೀಸ್ ಸ್ಟೇಷನ್ ಅಡ್ರೆಸ್ ಬರೀರಿ. ನಿಮ್ಮ ಸಿಗ್ನೇಚರ್ ಮಾಡಿ. ಪ್ಲೇಸು ಬಳ್ಳಾರಿ, ಡೇಟು ನಿಮ್ಮದು DV ಡೇಟು. ನೆಕ್ಸ್ಟು ಅಟೆಸ್ಟೇಷನ್ ಫಾರ್ಮ್, ಇಲ್ಲಿ ನಿಮ್ಮದು ನೇಮ್ ಬರೀರಿ. ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅದನ್ನ ಬರೀರಿ. ಹೋಮ್ ಅಡ್ರೆಸ್ ಅಂದರೆ ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದನ್ನ ಬರೀರಿ. ನೆಕ್ಸ್ಟು
ನೀವು ಲಾಸ್ಟ್ 5 ವರ್ಷ ಬೇರೆ ಬೇರೆ ಪ್ಲೇಸ್ ಚೇಂಜ್ ಮಾಡಿದರೆ ಫ್ರಾಮ್ ಟು ಅಂತ ಡೇಟ್ ಹಾಕಿ ಆ ಸಿಟಿ ಎಲ್ಲ ಬರೋದು, ಡಿಸ್ಟಿಕ್ಕು, ಹೆಡ್ ಕ್ವಾರ್ಟರ್ಸು ಅದನ್ನ ಬರಿಬೇಕು. ನೆಕ್ಸ್ಟ್ ಫಾದರ್ ನೇಮು, ಪ್ರೆಸೆಂಟು ಮತ್ತು ಪೋಸ್ಟಲ್ ಅಡ್ರೆಸ್ ಬರೀರಿ. ಪರ್ಮನೆಂಟ್ ಹೋಮ್ ಅಡ್ರೆಸ್ಸನ್ನು ಬರೀರಿ. ಅವ್ರ ಪ್ರೊಫೆಷನ್ ಏನಿದೆ ಅದನ್ನ ಬರೀರಿ. ನೆಕ್ಸ್ಟು ಸ್ಪೌಸ್ ಇದ್ದರೆ ಅವ್ರದ್ದನ್ನು ಬರೀರಿ. ನ್ಯಾಷನಾಲಿಟಿ ಇದನ್ನೆಲ್ಲ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ SSLC, PUC ಮತ್ತು ಡಿಗ್ರಿ, ಡೇಟ್ ಆಫ್ ಎಂಟರು ಮತ್ತು ಡೇಟ್ ಆಫ್ ಲಿವಿಂಗ್ ಅದನ್ನ ಬರೋದು. ಪಾಸ್ ಯಾವಾಗ ಆಗಿದ್ದೀರ ನೀವು ಅದನ್ನ ಇಲ್ಲಿ ಬರೀಬೇಕು. ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅವ್ರದ್ದು ಬರೀರಿ. ನಿಮಗೆ ಏನು ರಿಲೇಟ್ ಆಗ್ತಾರೆ, ಆಕ್ಯುಪೇಷನ್ ಏನು, ಆ್ಯನ್ಯುವಲ್ ಇನ್ಕಮ್ ಏನು. ಆಗಲೇ ಹೇಳಿದಲ್ಲ, ಡಿಪೆಂಡ್ ಯಾರು ಆಗ್ತಾರೆ, ಡಿಪೆಂಡ್ ಯಾರಾಗಲ್ಲ. ಡಿಪೆಂಡ್ ಆಗ್ತಿದ್ರೆ ಎಸ್ ಅಂತ ಬರೀರಿ, ಇಲ್ಲಾಂದರೆ ನೋ ಅಂತ ಬರೀರಿ. ನೀವು ಎಂಪ್ಲಾಯ್ ಯಾವುದಾದ್ರೂ ಜಾಬ್ ಮಾಡಿದರೆ ಆ ಪೀರಿಯಡನ್ನು ಬರಿಬೇಕು, ಇಲ್ಲಾಂದರೆ ಹಿಂಗೆ ಮಾಡಿ ನಿಲ್ ಅಂತ ಬರೀಬೇಕು. ನೆಕ್ಸ್ಟು ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಇದೇನಾದರೂ ಇದ್ದರೆ ಬರ್ರಿ, ಇಲ್ಲಾಂದ್ರೆ ನೋ ಅಂತ ಬರೆದ್ಬಿಡಿ. ಈ 14 ಪಾಯಿಂಟ್ ಏನಿದೆ, ಯಾರಾದರೂ ನಿಮಗೆ ಇಬ್ಬರು ಪರಿಚಯ ಇದ್ದವರು, ಗೊತ್ತಿರೋರು, ಅವ್ರ ಹೆಸರು ಮತ್ತು ಮೊಬೈಲ್ ನಂಬರು, ಅವ್ರದ್ದು ಅಡ್ರೆಸ್ಸನ್ನು ಬರೀಬೇಕು. ಅಂದರೆ ಅವರು ರೆಫರೆನ್ಸ್ ಕೇಳ್ತಾರೆ. ಪ್ಲೇಸು ಬಳ್ಳಾರಿ, ಡೇಟು ನಿಮ್ಮ DV ಡೇಟು ಇಲ್ಲಿ ಸಿಗ್ನೇಚರ್ ಮಾಡಿ. ನೆಕ್ಸ್ಟು ಇಲ್ಲಿ ಮ್ಯಾಟ್ರ್ ಏನಿದೆ, ಇಂಡಿಮ್ನಿಟಿ ಬಾಂಡ್ ಅಂತಿದೆ. ಇಂಡಿಮ್ನಿಟಿ ಬಾಂಡಲ್ಲಿ ನಿಮಗೆ ಇದು ಯಾವ ಡೇಟಿಗೆ ಮಾಡ್ತೀರೋ ಆ ಡೇಟ್ ಬರೀರಿ. ಇಲ್ಲಿ ಈ ಫಸ್ಟ್ ಪಾಯಿಂಟಲ್ಲಿ ಏನಿದೆ, ಇದು ನಿಮಗೆ ಡೇಟೆಡ್ ಅಂತಿದ್ದಾನಲ್ಲ, ನಿಮಗೆ ಇಮೇಲು ಇದು ಯಾವುದು DV ಡೇಟ್ ಬಂದಿರೋದು, ಇಮೇಲ್ ಬಂದಿರುತ್ತಲ್ಲ ಮೆಸೇಜು, ಆ ಡೇಟನ್ನು ಅಪ್ಲೈ ಮಾಡಬೇಕು. ಇದು ಏನಿರುತ್ತೆ ಎಲ್ಲ ಸೇಮ್ ಟೈಪ್ ಮಾಡಿಸಿ. ಇಬ್ಬರು ವಿಟ್ನೆಸ್ಸನ್ನು ಅವ್ರದ್ದು ಸಿಗ್ನೇಚರ್ ಮಾಡಿಸಿ, ನೇಮು, ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಕರೆಕ್ಟಾಗಿ ಫಿಲ್ ಮಾಡಿ. ಫಸ್ಟ್ ಪಾರ್ಟಿ ನಿಮ್ಮದು ನೇಮು, ಸೆಕೆಂಡ್ ಪಾರ್ಟಿ ಏನು ಚೇರ್ಮನ್ ಅಂತ ಬರುತ್ತೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕು 2 ಲಕ್ಷ ಬಾಂಡು. ಪರ್ಟಿಕ್ಯುಲರ್ಸ್ ಆಫ್ ದ ರಿಲೇಟಿವ್ಸ್ ಇನ್ ಅವ್ರ ಬ್ಯಾಂಕ್, ನಿಮ್ಮ ಹೆಸರು, ರೋಲ್ ನಂಬರು, ಡೆಸಿಗ್ನೇಷನು, ಡೇಟ್ ಆಫ್ ಬರ್ತನ್ನು ಬರೀರಿ. ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಅಲ್ಲೇ ಹೇಳ್ತಾ ಇರೋರು, ಕ್ವಾಲಿಫಿಕೇಷನ್ ಬರೀರಿ. ನಿಮ್ಮದು ನಿಮ್ಮ ರಿಲೇಟಿವಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅದನ್ನು ಬರೀರಿ. ಡಿಕ್ಲರೇಷನ್ ಆಫ್ ಕ್ವಾಲಿಫಿಕೇಷನ್, ಏಜ್ ಆ್ಯಂಡ್ ಕಾಸ್ಟ್ ಅಂತಿದೆ. ಫಸ್ಟ್ ಪಾಯಿಂಟು ನಿಮ್ಮ ಹೆಸರು ಬರೀರಿ. ನೆಕ್ಸ್ಟು ನಿಮ್ಮದು ಐ ಹೇರ್ ಬೈ ಡಿಕ್ಲೇರ್ ಆ್ಯಂಡ್ ಕನ್ಫರ್ಮ್ ದ್ಯಾಟ್ ಮೈ ಎಜುಕೇಷನ್ ಕ್ವಾಲಿಫಿಕೇಷನ್, ನಿಮ್ಮದು ಎಜುಕೇಷನ್ ಏನಾಗಿದೆ ಅದನ್ನ ಬರೀರಿ. ಯಾವಾಗ ಪಾಸ್ಔಟ್ ಆದರೆ ಅದನ್ನು ಬರೀರಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಫ್ರಾಮ್ ಇದು ಸ್ಕೂಲದ್ದು ಯಾವ ಇಯರಲ್ಲಿ ಪಾಸ್ ಆದರೆ ಅದನ್ನ ಬರೀಬೇಕು. ನೆಕ್ಸ್ಟು ನಿಮ್ಮದು ಇಲ್ಲಿ ಸಿಗ್ನೇಚರ್, ನಿಮ್ಮ ಫುಲ್ ನೇಮು ಇನ್ ಕ್ಯಾಪಿಟಲಲ್ಲಿ ಬರೀಬೇಕು. ಫುಲ್ ಅಡ್ರೆಸ್ಸನ್ನು ಬರೀರಿ. ಇಲ್ಲಿ ನಿಮ್ಮದು ಅಡ್ರೆಸ್ಸು, ಫ್ರಾಮ್ ಇದೆಲ್ಲ ಅಡ್ರೆಸ್ಸು, ಪ್ಲೇಸ್ ಬಳ್ಳಾರಿ, ಡೇಟು ನಿಮ್ಮದು DV ಡೇಟು. ಇಲ್ಲಿ ಆಫರ್ ಆಫ್ ಅಪಾಯಿಂಟ್ಮೆಂಟ್ ನಂಬರ್ ಅಂದರೆ ನಿಮ್ಮ ಆಫರ್ ಲೆಟ್ರ್ ಏನಿರುತ್ತಲ್ಲ ಅಲ್ಲೊಂದು ರೆಫರೆನ್ಸ್ ನಂಬರ್ ಇರುತ್ತೆ, KGBHO ಅಂತ ಇರುತ್ತಲ್ಲ ಅದನ್ನು ಬರೀಬೇಕು. ಡೇಟೆಡ್ಡು ಡೇಟ್ ಇರುತ್ತೆ, ಆ ಡೇಟ್ ಬರೀರಿ. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಬರೀಬೇಕು, ಸಿಗ್ನೇಚರ್ ಮಾಡಿ. ಇಲ್ಲಿ ಸೇಮ್ ಹಾಗೆ ಪ್ಲೇಸು, ಡೇಟು, ನಿಮ್ಮದು ಅಪಾಯಿಂಟ್ಮೆಂಟ್ ನಂಬರು, ಡೇಟ್ ಇರುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಬರೀರಿ, ಸಿಗ್ನೇಚರ್ ಮಾಡಿ. ಇಲ್ಲಿ ಸೇಮ್ ಅಡ್ರೆಸ್ ಬರೀರಿ, ಪ್ಲೇಸು, ಡೇಟು ಎಲ್ಲ ಬರೀರಿ. ಆಫರ್ ಆಫ್ ಅಪಾಯಿಂಟ್ಮೆಂಟ್ ನಂಬರ್ ಅಲ್ಲೇ ಇರುತ್ತೆ, ಡೇಟ್ ಇರುತ್ತೆ. ಇಲ್ಲಿ ನೀವು ಐ ಹ್ಯಾವ್ ರಿಜಿಸ್ಟರ್ಡ್ ಮೈ ನೇಮ್ ಇನ್ ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಿಮ್ಮದು ಇದ್ದರೆ ಬರೀರಿ, ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ ಸೆಕೆಂಡ್ ಐ ಹ್ಯಾವ್ ನಾಟ್ ರಿಜಿಸ್ಟರ್ ಅಂತಿದೆಯಲ್ಲ ಅಲ್ಲಿ ಟಿಕ್ ಮಾಡಿ, ಸಿಗ್ನೇಚರ್ ಮಾಡಿ. ಇಲ್ಲಿ ನಿಮ್ಮದು ನೇಮು, ಪೋಸ್ಟಲ್ ಅಡ್ರೆಸ್ಸು, ಫಾದರ್ ನೇಮು, ಇದೆಲ್ಲ ಫಿಲ್ ಮಾಡಬೇಕು.
ವಿಟ್ನೆಸ್ ಯಾರಾದರೂ ಒಬ್ರದ್ದು ಸಿಗ್ನೇಚರ್ ತೊಗೊಂಡು ನಿಮ್ಮ ಮನೆ ಪಕ್ಕದವ್ರದ್ದು ಯಾರ್ದಾದ್ರು ತೊಗೊಂಡು ನೇಮು ಅಡ್ರೆಸ್ಸು ಅವ್ರ ಮೊಬೈಲ್ ನಂಬರ್ ಹಾಕಿ ಸಿಗ್ನೇಚರ್ ನಿಮ್ಮದು ಸಿಗ್ನೇಚರ್ ಮಾಡಿ ಡೇಟನ್ನು ಬರೀರಿ. ಇಲ್ಲಿ ನಿಮಗೆ ಫುಲ್ ನೇಮ್ ಆಫ್ ದ ಎಂಪ್ಲಾಯ್ ಅಂತ ಬರೀರಿ. ಸ್ಟಾಫ್ ನಂಬರ್ ಬಂದಿರಲ್ಲ, ಬ್ರ್ಯಾಂಚ್ ಇರಲ್ಲ. ಡೆಸಿಗ್ನೇಷನ್ ಒಂದು ಆಫೀಸ್ ಅಸಿಸ್ಟೆಂಟ್ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಬರೀರಿ. ಮೊಬೈಲ್ ನಂಬರ್ ಅಂತ ಬರೀರಿ. ಇಮೇಲ್ ಒಂದು ಇಷ್ಟನ್ನು ಫಿಲ್ ಮಾಡಿ ನಿಮ್ಮದು ಸಿಗ್ನೇಚರು ನೇಮನ್ನು ಬರೀರಿ. ಡಿಕ್ಲೇರೇಷನ್ ಆಫ್ ಮ್ಯಾರಿಟಲ್ ಸ್ಟೇಟಸ್ ನಿಮ್ಮದು ಹೆಸರು, ಸನ್ ಆಫ್ ಡಾಟರ್ ಆಫ್ ಏನಿದೆ ಅದನ್ನ ಬರೀರಿ. ಮ್ಯಾರಿಡು ಅನ್ಮ್ಯಾರಿಡ್ ಇಲ್ಲಿದೆ ಅದನ್ನ ಟಿಕ್ ಮಾಡ್ತಾ ಹೋಗಿ. ಫಿಡಿಲಿಟಿ ಆ್ಯಂಡ್ ಸಿಕ್ರೀಸಿ ಅಂತಿದೆ, ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಇಲ್ಲಿ ಸಿಗ್ನೇಚರ್ ಅಷ್ಟೇ ಮಾಡಿ ಅಲ್ಲೇ ಅವ್ರ ಮುಂದೆ ಈ ರೈಟ್ ಸೈಡ್ ಮಾತ್ರ ನಿಮ್ಮದು ಹೆಸರು ಡೆಸಿಗ್ನೇಷನ್ನ ಪ್ಲೇಸ್ ಬರೀರಿ. ಈ ಲೆಫ್ಟ್ ಸೈಡ್ ಅವ್ರ ಮುಂದೆ ಮಾಡಬೇಕು ನೀವು. ಡೊಮೈಸಲ್ಲು ನಿಮ್ಮದು ಪ್ಲೇಸನ್ನು ಬರೀರಿ. ಅಥವಾ ದ ಅಬೋವ್ ಈಸ್ ಮೈ ಪ್ಲೇಸ್ ಆಫ್ ಬರ್ತ್ ಅಂತ ಟಿಕ್ ಮಾಡಿ. ಆರ್ ದ ಅಬೋವ್ ಈಸ್ ನಾಟ್ ಪ್ಲೇಸ್ ಮೈ ಬರ್ತ್, ಮೈ ಪ್ಲೇಸ್ ಆಫ್ ಬರ್ತ್ ಈಸ್ ಇದು ಸಪ್ರೇಟ್ ಬರೋದು. ನಾವು ಈ ರೀಸನ್ದಿಂದ ಇಲ್ಲಿ ರೀಸನ್ಸನ್ನು ಬರೀಬೇಕು. ಇಲ್ಲಿ ಟ್ರಾನ್ಸ್ಫರ್ ಅಥವಾ ಏನೋ ಇದೆ ಅದನ್ನ ಬರೆದು ಇಲ್ಲಿದ್ದೀವಿ ಅಂತ ಹೇಳಬೇಕು. ಸಿಗ್ನೇಚರು, ನೇಮ್, ಹೆಸರು ಬರೀ. ನಿಮ್ಮದು ಡೆಸಿಗ್ನೇಷನ್ ಆಫೀಸ್ ಅಸಿಸ್ಟೆಂಟ್ ಆರ್ PO ಏನು ಬರುತ್ತೆ ಸ್ಕೇಲ್ 1 ಅದು ಬರೀಬೇಕು. ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅಲ್ಲೇ ಹೇಳ್ತಾರೆ, ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಹೇಳ್ತಾರೆ. ಆ್ಯನಿಮಲ್ ಪ್ರಾಪರ್ಟಿ ರಿಟರ್ನ್ ಅಂದರೆ ನಿಮ್ಮ ಫಾದರ್ದು ಮದರ್ದು ಮನೆ ಇದ್ದರೆ ಅವ್ರ ಹೆಸರು ಬರೀಬೇಕು. ಸೈಜ್ ಎಷ್ಟಿದೆ, ಲೊಕೇಶನ್ನು, ನೀವು ಯಾವಾಗ ಅದನ್ನು ಖರೀದಿ ಮಾಡಿದ್ರಿ, ಅವಾಗ ಎಷ್ಟು ವ್ಯಾಲ್ಯೂ ಇತ್ತು, ಯಾವುದು ಸೋರ್ಸ್ ಆಫ್ ಫಂಡ್ಸ್ ಏನು, ಪ್ರೆಸೆಂಟ್ ವ್ಯಾಲ್ಯೂ ಏನಾಗುತ್ತೆ. ಇನ್ಫಾರ್ಮ್ ಟು ದ ಬ್ಯಾಂಕ್ ಅಂತ ಕೇಳಿದಾನೆ, ಅಲ್ಲೇ ಅವರು ಹೇಳ್ತಾರೆ ಅದನ್ನ ಬರೀರಿ. ಕಮರ್ಷಿಯಲ್ ಬಿಲ್ಡಿಂಗ್ ಅಂದರೆ ಪ್ಲಾಟು, ಅಗ್ರಿಕಲ್ಚರ್ ಲ್ಯಾಂಡು, ಎನಿ ಅದರ್ ನಿಮ್ಮ ಫಾದರು ಮದರು ಯಾರದೇ ಇದ್ದರೂ ಫಿಲ್ ಮಾಡಬೇಕು. ನೆಕ್ಸ್ಟು ಮೂವೇಬಲ್ ಪ್ರಾಪರ್ಟಿ ಯಾವುದಾದ್ರೂ ಶೇರು, ಬಾಂಡು, ಗೋಲ್ಡು, ಕ್ಯಾಶ್ ಡೆಪಾಸಿಟು, ಪರ್ಸ್ನಲ್ ವೆಹಿಕಲ್ಸು ಇದ್ದರೆ ಬರೀಬೇಕು. ಡೇಟ್ ಅಕ್ವೈರ್ಡ್ ಯಾವಾಗ ತೊಗೊಂಡ್ರಿ, ವ್ಯಾಲ್ಯೂ ಎಷ್ಟಿತ್ತು, ಸೋರ್ಸ್ ಆಫ್ ಫಂಡು ಅಥವಾ ಪಿತ್ರಾರ್ಜಿತ ಅಂತ ಏನೋ ಇದ್ದರೆ ಆ್ಯನ್ಸೆಸ್ಟರ್ಸ್ ಅಂತ ಬರೆದು ಬಿಡಬೇಕು. ಇಲ್ಲಿ ಸೆಕ್ಯೂರ್ಡು ಲೋನು ಏನಾದರೂ ಇದ್ದರೆ ಅದನ್ನ ಬರೀಬೇಕು. ನೆಕ್ಸ್ಟ್ ಇಲ್ಲಿ ರಿಟರ್ನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನಿಮ್ಮ ಹೆಸರು, ಸ್ಟಾಫ್ ನಂಬರ್ ಬರೋದಿಲ್ಲ, ಹೆಸರು ಒಂದ ಬರೀರಿ. ಇಲ್ಲಿ ಡೇಟು ಸಿಗ್ನೇಚರ್ ಮಾಡಿ. ಇಲ್ಲಿ ನಿಮ್ಮದು ಡೀಟೇಲ್ಸ್ ಆಫ್ ಎಂಪ್ಲಾಯ್ ಹೀಸ್ ಆರ್ ಹರ್ ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಚಿಲ್ಡ್ರನ್. ಸೆಲ್ಫ್ ಅಂತ ಇದ್ದಲ್ಲಿ ನಿಮ್ಮ ಹೆಸರನ್ನು ಬರೆದುಬಿಡಿ. ಸ್ಪೌಸ್ ಇದ್ದರೆ ಸ್ಪೌಸ್ ಬರೀರಿ. ಸಿಗ್ನೇಚರು ನಿಮ್ಮದು ನೇಮ್ ಬರೀರಿ, ಸ್ಟಾಫ್ ನಂಬರ್ ಇನ್ನೂ ಗೊತ್ತಿರಲ್ಲ, ಡೆಸಿಗ್ನೇಷನ್ ಬರೀರಿ, ಡೇಟ್ ಬರೀರಿ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ನಿಮ್ಮದು ಬರುತ್ತೆ, ನಿಮ್ಮ ಫಾದರ್ದು ಮದರ್ದು ಬರೋಲ್ಲ. ನಿಮ್ಮದು ಸ್ವಂತ ಏನಿದೆ ಅದು, ಕ್ಯಾಶು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ಬರೀರಿ. FD ಏನಾದರೂ ಇದ್ದರೆ, ಪರ್ಸ್ನಲ್ ಲೋನ್ಸು, ವೆಹಿಕಲ್ಸು, ಜ್ಯುವೆಲರಿ, ಸ್ವಂತದ್ದು ನಿಮ್ದು ಏನಾದರೂ ಇದ್ದರೆ ಬರೀರಿ, ಇಲ್ಲಾಂದರೆ ನಿಲ್ ಅಂತ ಬರೆದುಬಿಡಿ. ನೆಕ್ಸ್ಟ್ ಇಲ್ಲಿ ಇದು ನಿಮ್ಮದೇ ಏನಾದರೂ ಪ್ರಾಪರ್ಟಿ ಇದ್ದರೆ ಅದನ್ನೆಲ್ಲ ಬರೀಬೇಕು. ಇಲ್ಲ ಏನು ಇದ್ದಿದ್ದಿಲ್ಲ ಅಂದರೆ ಸಿಂಪಲ್ ನೀವು ಹಿಂಗಾಕ್ಬಿಟ್ಟು ನಿಲ್ ಅಂತ ಬರೆದ್ಬಿಡ್ಬೇಕು. ಇಲ್ಲಿ ಕೊರ್ತಿದ್ರೆ ಬರೀರಿ, ಇಲ್ಲಾಂದರೆ ಖಾಲಿ ಬಿಡಿ, ಅಲ್ಲಿ ಹೇಳ್ತಾರೆ ಅವರು. ಇದನ್ನು ನಿಲ್ ಅಂತ ಹಾಕಿಬಿಡಿ ನಿಮ್ಮದು ರಿಲೇಟಿವ್ ಆಗಲಿಲ್ಲ ಅಂದರೆ. ನೆಕ್ಸ್ಟ್ ಇದು ಫಾರ್ಮ್ ನಂಬರ್ F, ನಿಮ್ಮ ಹೆಸರು ಬರೀರಿ. ಗ್ರ್ಯಾಚ್ಯುಟಿ ಅಂತ ಇದು ಬರುತ್ತೆ, ನಿಮಗೇನಾದರೂ ಆದರೆ ಯಾರಿಗೆ ಶೇರ್ಗೆ ಹೋಗಬೇಕು ಅಂಥೇಳಿ ನಿಮ್ಮದು ಫಾದರ್ ಅಥವಾ ಮದರ್ ನಾಮಿನಿ ಒಬ್ರದ್ದು ಬರೀರಿ. ಫಾದರ್ ಒಬ್ಬರದೇ ಹಾಕಿದರೆ 100% ಹಾಕಿರಿ, ಇಲ್ಲ ಮದರ್ ಒಬ್ಬರದೇ ಹಾಕಿದರೆ 100 ಹಾಕಿರಿ, ಇಲ್ಲ ಇಬ್ಬರದು ಹಾಕಿದರೆ 50-50 ಹಾಕಿ. ಆಲ್ಮೋಸ್ಟ್ ಒಬ್ಬರದೇ ಕೇಳ್ತಾರೆ ಅವರು, ಒಬ್ಬರದೇ ಹಾಕಿ. ಸ್ಟೇಟ್ಮೆಂಟು ಇದೆಲ್ಲ ನಿಮ್ಮ ಬಗ್ಗೆ ಇದೆ. ಪರ್ಮನೆಂಟ್ ಅಡ್ರೆಸ್ಸು, ಪ್ಲೇಸು, ಸಿಗ್ನೇಚರು
ಇದೆಲ್ಲ ಮಾಡಿ ಇಲ್ಲಿ ಡಿಕ್ಲರೇಷನ್ ಆಫ್ ಬೈ ವಿಟ್ನೆಸ್ ಅಂದರೆ ಇಬ್ಬರದು ವಿಟ್ನೆಸ್ ಸಾಕ್ಷಿ ಯಾರಾದರೂ ನಿಮ್ಮ ಮನೆ ಹತ್ರ ನಿಮ್ಮ ರಿಲೇಟಿವ್ಸ್ ಇರಬಾರ್ದು, ನಿಮ್ಮ ಮನೆ ಹತ್ರ ನಿಮ್ಮ ಪರಿಚಯ ಇದ್ದವರು ಯಾರಾದರೂ ಅವರಿಬ್ಬರದು ಹೆಸರನ್ನು ಬರೆದು ಸಿಗ್ನೇಚರ್ ಮಾಡಿಸಿ, ಹೆಸರು, ಅಡ್ರೆಸ್ಸು ಅವ್ರ ನಂಬರು, ನೆಕ್ಸ್ಟು ಪ್ಲೇಸ್ ಬಳ್ಳಾರಿ, ಡೇಟು ಡಿ ವಿ ಡೇಟ್ ಹಾಕಿ, ನಾಮಿನೇಷನ್ ಇದೆ ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಫಾದರ್ ನೇಮು ಅಥವಾ ಹಸ್ಬೆಂಡು ಅಥವಾ ಮದರ್ ಯಾರ್ದು ಕೇಳಿದ್ದಾರೆ. ಇಲ್ಲಿ ಮೆಂಬರ್ಸನ್ನು ಅದು ಇನ್ಶೂರೆನ್ಸ್ ಸ್ಕೀಮಿಗಿರುತ್ತೆ. ನಿಮ್ಮ ಫಾದರು ಮದರ್ದು ಇಬ್ಬರದ್ದು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಶೇರ್ ಅವ್ರಿಗೆ 50-50 ಹಾಕಿ, ನಿಮಗೆ 50 ಆದರೂ ಹಾಕಿ, ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಪ್ಲೇಸು ಬಳ್ಳಾರಿ, ಡೇಟು ಡಿ ವಿ ಡೇಟು ನಿಮ್ಮ ಸಿಗ್ನೇಚರ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು EWS ಸೆಕ್ಷನ್ ಬರ್ತಿದ್ರೆ ಈ ರೀತಿ ನೀವು ಅದು ನಿಮಗೆ ಇದು ಕೇಳ್ತಾನೆ, EWS ಸರ್ಟಿಫಿಕೇಟ್ ಕೇಳ್ತಾನಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡಬೇಕು. OBC ಇದ್ದರೆ OBC ಸರ್ಟಿಫಿಕೇಟ್ ಬೇಕು. ಐಡೆಂಟಿಟಿ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ಲಾಸ್ಟ್ ಎಷ್ಟು ವರ್ಷದಿಂದ ಇದ್ದೀರಿ, ಒಬ್ಬರು ಯಾರಾದರೆ ಗೆಜೆಟೆಡ್ ಆಫೀಸರ್ ಹತ್ರ ನೀವು ಇಲ್ಲಿ ನಿಮ್ಮದು ಫೋಟೋ ಅಟ್ಯಾಚ್ ಮಾಡಿ ಅದರ ಮೇಲೆ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ, ಮತ್ತೆ ಒಂದು ಸೀಲ್ ಹಾಕ್ತಾರೆ. ಇಲ್ಲಿ ನಿಮ್ಮದು ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಬೇಕು. ಇಲ್ಲಿ ಗೆಜೆಟೆಡ್ ಆಫೀಸರ್ದು ಸಿಗ್ನೇಚರು ಮತ್ತು ಅವ್ರದ್ದು ಸೀಲ್ ಏನಿರಬೇಕಂದ್ರೆ ಅದು ಡೆಸಿಗ್ನೇಷನ್ ಏನು ಇರುತ್ತಲ್ಲ ಅದು ಸೀಲಲ್ಲಿ ಇರಬೇಕು. ಅದು ಡೇಟು ಅವರೇ ಹಾಕ್ತಾರೆ, ಪ್ಲೇಸ್ ಅವರೇ ಹಾಕ್ತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಫಸ್ಟು ಲಾಸ್ಟ್ ಸ್ಟಡೀಡ್ ಕಾಲೇಜು, ಇನ್ನು ಎರಡನ್ನು ನೀವು ಯಾವುದಾದ್ರೂ ಇಬ್ಬರು ಗೆಜೆಟೆಡ್ ಆಫೀಸರ್ ಹತ್ರ ತೆಗೆಸ್ಕೊಂಡು ಬರಬೇಕು. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೇ ಫಾರ್ಮೇಟನ್ನು ತೊಗೊಂಡು ಹೋಗಿ ಡಿಸ್ಟಿಕ್ ಹಾಸ್ಪಿಟಲ್ಲೇ ಹೋಗ್ಬೇಕು ನೀವು. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದನ್ನೆಲ್ಲ ಮಾಡಿಸಿ ಡಿಸ್ಟಿಕ್ ಸರ್ಜನ್ ಹತ್ರ ಸೀಲ್ ಹಾಕ್ಸ್ಕೊಂಡು ಬರಬೇಕು. ಅಸಿಸ್ಟೆಂಟ್ ಸಿವಿಲ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಅಸಿಸ್ಟೆಂಟ್ ಸಿವಿಲ್ ಸರ್ಜನ್ಗಿಂತ ಕಡಿಮೆ ಇರಬಾರ್ದು ಅಂತಿದ್ದಾನೆ. ನೆಕ್ಸ್ಟು ಪ್ರೀವಿಯಸ್ ಎಂಪ್ಲಾಯ್, ನೀವೇನಾದರೂ ವರ್ಕ್ ಮಾಡಿದರೆ ಅದನ್ನ ಬರೀರಿ. ಡಿಪೆಂಡೆಂಟ್ ಆಗಲೇ ಹೇಳಿದಂಗೆ 18,000ಕ್ಕಿಂತ ಜಾಸ್ತಿ ಇದ್ದವರು ನಿಮಗೆ ಡಿಪೆಂಡ್ ಆಗಲ್ಲ. 18,000 ಒಳಗಡೆ ಇದ್ದರೆ ಅವ್ರದ್ದು ಹೆಸರು, ಪ್ಲೇಸ್ ಆಫ್ ಬರ್ತು, ಡೇಟ್ ಆಫ್ ಬರ್ತ್ ಅದೆಲ್ಲ ಇದೆ, ಅದನ್ನ ಫಿಲ್ ಮಾಡಿ. ಲಾಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ ಇಶ್ಯೂಯಿಂಗ್ ಸ್ಟಾಫ್ ಐಡೆಂಟಿಟಿ ಕಾರ್ಡ್ ಅಂತಿದೆ. ಇಲ್ಲಿ ನಿಮ್ಮದು ಹೆಸರು ಆ್ಯಸ್ ಪರ್ ರೆಕಾರ್ಡ್ ನಿಮ್ಮದು ಹೇಗೆ ಅಪ್ಲಿಕೇಶನಲ್ಲಿ ಹೇಗಿದೆ ಆ ರೀತಿ ಹೆಸರು ಬರೀರಿ, ಡೆಸ್ಟಿಗ್ನೇಷನ್ ಬರೀರಿ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪು, ಸಿಗ್ನೇಚರ್ ಮಾಡಿ. ಇದಕ್ಕೆ 2 ಫೋಟೋ ಸಪ್ರೇಟ್ ಬೇಕು. ಮತ್ತು ನಿಮಗೆ ಟೋಟಲ್ ಒಂದು 8 ಫೋಟೋ ಬೇಕಾಗುತ್ತೆ. 8 ಫೋಟೋ ತೊಗೊಂಡು ಹೋಗಿ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಪ್ಲಸ್ 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ. ಬಾಂಡದ್ದು ಏನಿರುತ್ತೆ ಅದೊಂದು ಜೆರಾಕ್ಸ್ ಒಂದು ಕಾಪಿ ಇಟ್ಕೊಳ್ಳಿ. ಮೆಡಿಕಲ್ ಸರ್ಟಿಫಿಕೇಟ್ ಜೆರಾಕ್ಸ್ ಇಟ್ಕೊಳ್ಳಿ. ಪೊಲೀಸ್ ವೆರಿಫಿಕೇಷನ್ ಹೆಂಗೆ ಮಾಡಬೇಕಂದ್ರೆ ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಿ ಒಂದು 2-3 ನೀವು ಅದನ್ನ ಇಬ್ಬರು ವಿಟ್ನೆಸ್ಸನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿಕೊಂಡು ಬರಬೇಕು. ಒಂದು 2-3 ದಿವಸ ಆದಮೇಲೆ ನಿಮಗೆ ಸೇವಾ ಸಿಂಧುವಲ್ಲಿ ಅಪ್ಲೋಡ್ ಮಾಡ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಹೋಗಬೇಕು. ಮತ್ತು ಎಲ್ಲದೂ ಒಂದೊಂದು ಜೆರಾಕ್ಸ್ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಅವರೇ ಇಟ್ಕೋತಾರಲ್ಲ, ಜೆರಾಕ್ಸ್ ಎಲ್ಲರೂ ಎಲ್ಲ ಒಂದೊಂದು ಕಾಪಿ ಇಟ್ಕೊಳ್ಳಿ. ಓಕೆ, ಧನ್ಯವಾದಗಳು.